ಹಾಯ್ ಹಲೋ ಫ್ರೆಂಡ್ಸ್, ರೇಖಾ ಅಡುಗೆಗೆ ಸ್ವಾಗತ. ಇವತ್ತು ತೋರಿಸ್ತಾ ಇರೋದು ಸಬ್ಬಕ್ಕಿನ ಮಸಾಲ ವಡೆ. ಸಬ್ಬಕ್ಕಿ ಸೊಪ್ಪು ಮಸಾಲ ವಡೆ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಇದು ಎಲ್ಲ ಹಬ್ಬಗಳಲ್ಲೂ ಮಾಡ್ತಾರೆ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಾರೋ ಎಲ್ಲರಿಗೂ ಮೊದಲದಾಗಿ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈಗ ವಡೆ ಮಾಡೋದು ಹೇಗೆ ಅಂತ ತೋರಿಸೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ನೋಡೋಣ. ಕಡಲೆಬೇಳೆ ತಗೊಂಡಿದ್ದೀನಿ 300 ಗ್ರಾಮು. ಇದನ್ನು 2 ರಿಂದ 3 ಅವರು ನೆನೆ ಹಾಕ್ಕೊಳ್ಳಿ. ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಕೊಳ್ಳಿ. ಮತ್ತು ಸಣ್ಣಗೆ ಹೆಚ್ಚಿರುವ ಈರುಳ್ಳಿ ಮತ್ತು ಸಬ್ಬಕ್ಕಿ ಸೊಪ್ಪು ಇದನ್ನು ಸಣ್ಣಗೆ ಹಚ್ಕೊಳ್ಳಿ. ಮತ್ತು ಹಸಿರು ಮೆಣಸಿನ್ಕಾಯಿ 2 ತಗೊಂಡಿದ್ದೀನಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ರುಬ್ಬಲು ಶುಂಠಿ, ಬೆಳ್ಳುಳ್ಳಿ, 1 ಇಂಚ್ ಚಕ್ಕೆ, ಹಸಿರು ಮೆಣಸಿನ್ಕಾಯಿ, ಲವಂಗ ಮತ್ತು ಎಣ್ಣೆ ಕರಿಯಲು. ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರ್ಗೆ ನೆನೆ ಹಾಕಿರೋ ಬೇಳೆನ ಹಾಕ್ಕೊಳ್ಳಿ. ಬೇಳೆನ ನೆನೆ ಹಾಕ್ಬಿಟ್ಟು ಒಂದು ಪ್ಲೇಟಲ್ಲಿ ಆರಕ್ಕೆ ಬಿಟ್ಬಿಡಿ. ಅದು ವಡೆ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಇದಕ್ಕೆ ಮಸಾಲೆ ಐಟಮ್ ಹಾಕೋಣ. ಚಕ್ಕೆ, ಲವಂಗ, ನಿಮ್ಮ ಫ್ಲೇವರ್ ಬೇಕಂದರೆ 2 ಲವಂಗ ಹಾಕ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳಿ ಮಿಕ್ಸಿಯಲ್ಲಿ ನೈಸ್ ಆಗಬೇಕಂದ್ರೆ. ಮತ್ತು ಬೆಳ್ಳುಳ್ಳಿ, ಶುಂಠಿ ಇದನ್ನು ಚೆನ್ನಾಗಿ ತರ್ತರಿಯಾಗಿ ರುಬ್ಕೊಳ್ಳಿ. ನೋಡಿ, ಈ ಥರ ರುಬ್ಕೊಳ್ಳಿ. ಮತ್ತು ಬೇಳೆ ಅಲ್ಲಲ್ಲಿ ಸಿಗಬೇಕು, ಚೆನ್ನಾಗಿರುತ್ತೆ ವಡೆಯಲ್ಲಿ ತಿನ್ನೋವಾಗ. ಅದಕ್ಕೆ ರುಬ್ಕೊಳ್ಳಿ. ಇದನ್ನು ಈಗ ಒಂದು ಬೌಲ್ಗೆ ನಾವು ಹಾಕ್ಕೊಳ್ಳೋಣ. ಈಗ ಬೌಲ್ಗೆ ಹಾಕ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ವಡೆ ತುಂಬ ಚೆನ್ನಾಗಿ ಬರುತ್ತೆ. ಬೇಳೆ ನೋಡಿ, ಬೇಳೆ ಕಾಣಿಸ್ತಾ ಇದೆಯಲ್ವ, ಆ ಥರ ಒಂದೊಂದು ಬೇಳೆ ಕಾಣಿಸ್ಬೇಕು. ತುಂಬ ನೈಸಾಗೂ ರುಬ್ಬಾರ್ದು. ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು, ನೀವು ಬೇಕಂದರೆ ಪುದೀನೂ ಯೂಸ್ ಮಾಡ್ಬೋದು. ನಂತರ ಈರುಳ್ಳಿನ ಪುಡಿಯಾಗಿ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಜಾಸ್ತಿ ಬೇಕಂದ್ರೆ ಹಾಕೋಬೋದು. ಮತ್ತು ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಇಲ್ದಿರನೂ ವಡೆ ಮಾಡ್ಬೋದು. ಈಗ ಸಬ್ಬಕ್ಕಿ ಸೊಪ್ಪು ಹಾಕ್ತಾಯಿದ್ದೀನಿ. ಆದರೆ ವಡೆಗೆ ಸಬ್ಬಕ್ಕಿ ಸೊಪ್ಪು ತುಂಬ ಟೇಸ್ಟ್ ಕೊಡುತ್ತೆ, ಹೆಲ್ತ್ಗೂ ಒಳ್ಳೆಯದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ನೋಡಿ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನ್ ಯೂಸ್ ಮಾಡಬೇಡಿ, ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದರಿಂದ ಎಲ್ಲ ಮಸಾಲೆ ಇಂಗ್ರೀಡಿಯೆಂಟ್ಸು ಎಲ್ಲ ಒಂದು ಸರಿ ಕೂಡುತ್ತೆ ಇದು. ಈಗ ಇದನ್ನು ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಉಂಡೆ ಕಟ್ಕೊಳ್ಳಿ. ನಿಮ್ಗೆ ದೊಡ್ಡ ವಡೆ ಬೇಕಂದರೆ ದೊಡ್ಡದಾಗಿ ಕಟ್ಕೊಳ್ಳಿ, ಒಂದು ಮೀಡಿಯಮ್ ಬೇಕಂದರೆ ಮೀಡಿಯಮ್ ಕಟ್ಕೊಳ್ಳಿ. ನೋಡಿ, ಇದೀಗ ಪ್ಲೇಟಲ್ಲಿ ಇಡ್ತಾಯಿದ್ದೀನಿ. ಇದೇ ರೀತಿ ಎಲ್ಲ ಉಂಡೆ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಬೇಗನೆ ವಡೆ ಮಾಡ್ಕೋಬೋದು. ಎಣ್ಣೆನೂ ಕಾದಿರುತ್ತೆ ಸೈಡಲ್ಲಿ. ನೋಡಿದ್ರಲ್ಲ, ಈ ಥರ ಉಂಡೆ ಮಾಡಿ ಇಟ್ಟಿದ್ದೀನಿ. ಈಗ ಎಣ್ಣೆನೂ ಕಾದಿರುತ್ತೆ. ನಿಮ್ಗೊಂದು ಟಿಪ್ಸ್ ವೀಕ್ಷಕರೇ ಏನಂದರೆ, ವಿಳೆದೆಲೆ ತಗೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಚ್ಕೊಳ್ಳಿ. ಈ ಥರ ವಿಳೆದೆಲೆಯಲ್ಲಿ ಮಾಡೋದ್ರಿಂದ ವಡೆ ಒಂದೇ ಸಮ ರೌಂಡ್ ಶೇಪಲ್ಲಿ ಕರೆಕ್ಟಾಗಿ ಬರುತ್ತೆ. ಎಲ್ಲ ಒಂದೇ ಸೈಜಿಗೆ ಮಾಡ್ಬೋದು. ಮತ್ತು ಎಣ್ಣೆನೂ ಟೆಸ್ಟ್ ಮಾಡಿ ನೋಡ್ಕೊಳ್ಳಿ, ಎಣ್ಣೆ ಕಾದಿದೆಯಾ ಇಲ್ವೋ ಅಂತ. ಕೈಯಲ್ಲಿ ಮಾಡೋದ್ರಿಂದ ಫಿಂಗರ್ ಪ್ರಿಂಟ್ಸ್ ಬೀಳುತ್ತೆ, ವಡೆ ನೋಡೋಕ್ಕೆ ಚೆನ್ನಾಗಿರಲ್ಲ, ಮತ್ತು ಒಂದೇ ಸಮ ಬೇಯಲ್ಲ. ಈ ಥರ ಎಲೆಯಲ್ಲಿ ಇಡೋದ್ರಿಂದ ಒಂದೇ ಸಮ ರೌಂಡಾಗಿ ಬರುತ್ತೆ. ಮತ್ತು ಎಣ್ಣೆಲಿ ಬಿಡುವಾಗ ಸೈಡಲ್ಲಿ ಬಿಡಿ. ಯಾವತ್ತೂ ಅಷ್ಟೇ ಎಣ್ಣೆಲಿ ಹುಷಾರಾಗಿ ಮಾಡಬೇಕು. ಮಾತ್ರ ಮಕ್ಕಳನ್ನ ಹತ್ರ ಬಿಡಬೇಡಿ ಎಣ್ಣೆ ಹತ್ರ ಮಾಡೋವಾಗ, ಯಾಕಂದರೆ ಮಕ್ಕಳು ತುಂಬ ಡಿಸ್ಟರ್ಬ್ ಮಾಡ್ತಾರೆ. ಹುಷಾರಾಗಿ ಮಾಡಿ, ನಿಧಾನಕ್ಕೆ ಮಾಡಿ. ಇದೇ ರೀತಿ ಎಲ್ಲ ಒಂದೇ ಸಮ ಮಾಡಿಕೊಂಡು ಎಣ್ಣೆಲಿ ಬಿಡಬೇಕು. ನೀವು ಯಾವ ಸೈಜಲ್ಲಿ ಬಾಣಲಿ ತಗೊಂಡಿರ್ತೀರೋ ಆ ಸೈಜಲ್ಲಿ ಒಂದು 7 ರಿಂದ 8 ವಡೆ ಮಾತ್ರ ಬಿಡಿ. ಜಾಸ್ತಿ ಬಿಡೋಕ್ಕೆ ಹೋಗಬೇಡಿ, ಯಾವುದು ಸರಿಯಾಗಿ ಬೇಯಲ್ಲ ಮತ್ತು ತಿರುಗ್ಸೋಕ್ಕೂ ತುಂಬ ಹಿಂಸೆ ಆಗುತ್ತೆ. ಯಾವುದೇ ಹಬ್ಬಗಳಲ್ಲಾಗಲಿ ನಮ್ಮ ಕರ್ನಾಟಕದಲ್ಲಿ ತುಂಬ ವಡೆ ಫೇಮಸ್ಸು. ಯಾವುದೇ ಟಿಫನ್ಗಾಗಲಿ, ಚಿತ್ರಾನ್ನ ಆಗಲಿ, ಇಡ್ಲಿ ಆಗಲಿ, ಈ ವಡೆ ತುಂಬ ಟೇಸ್ಟಾಗಿರುತ್ತೆ. ನೆಂಚ್ಕೊಳ್ಳೋಕ್ಕೆ ಇದನ್ನು ಎಲ್ಲ ಕಡೆನೂ ಕೊಡ್ತಾರೆ. ನೋಡಿದ್ರಲ್ಲ, ಸಬ್ಬಕ್ಕಿ ಸೊಪ್ಪಿನ ಮಸಾಲ ವಡೆ ತಯಾರಾಗಿದೆ. ಈಗ ಇದನ್ನೊಂದು ಪ್ಲೇಟ್ಗೆ ಹಾಕ್ಕೊಂಡು ಸರ್ವಿಂಗ್ ಬೌಲ್ಗೆ ಇದನ್ನು ಡೆಕೋರೇಟ್ ಮಾಡ್ಕೊಳ್ಳೋಣ.
ನೋಡಿದ್ರಲ್ಲ ಸಬ್ಬಕ್ಕಿ ಸೊಪ್ಪಿನ ಮಸಾಲೆ ವಡೆ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ರೇಖಾ ಅಡುಗೆಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಇದೇ ರೀತಿ ನಿಮಗೆ ಹೊಸ ಥರದ ರೆಸಿಪಿಯನ್ನು ತೋರಿಸುತ್ತೇನೆ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.